ಗೆ ಕರ್ನಾಟಕ ರಾಜ್ಯದ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಇತ್ತು. ಒಂದ್ ಕಡೆ ಬಿಜೆಪಿ ಕ್ಯಾಂಡಿಡೇಟ್ ಇದ್ರು, ಒಂದ್ ಕಡೆ ಜೆಡಿಎಸ್, ಒಂದ್ ಕಡೆ ಮತ್ತೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಮಗ ಸ್ಪರ್ಧೆ ಮಾಡಿದ್ರು ಶಿಗಾವದಿಂದ, ಮತ್ತೆ ಸುಂಡೂರಿಂದ ನಮ್ಮ ಯಾರು ತುಕಾರಾಮ್ ಅವರು ಮಿಸ್ಸಸ್ ಸ್ಪರ್ಧೆ ಮಾಡಿದ್ರು. ಮತ್ತೆ ನಮ್ಮ ಇದು ಬಂದು ಯಾವ್ದು ಚನ್ನಪಟ್ಟಣದಿಂದ ನಮ್ಮ ಯೋಗೇಶ್ ಅವರವರು ನಿಖಿಲ್ ಕುಮಾರ್ ಸ್ವಾಮಿ ಅವರ ವಿರುದ್ಧ, ಅಂದ್ರೆ 2 ಉಪಮುಖ್ಯಮಂತ್ರಿಗಳ ಮಕ್ಕಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಸಮೀಕ್ಷೆಗಳೆಲ್ಲ ನೀವು ನೋಡಿರ್ತೀರಾ, ಎಲ್ಲ ಉಲ್ಟಾ ಪುಲ್ಟಾ ಆಯ್ತು. ಸಮೀಕ್ಷೆಗಳು ಪ್ರತಿಯೊಬ್ಬರಿಗೂ ಒಂದ್ ಪಾರ್ಟಿಗೆ ಒಂದೊಂದು ಸ್ಥಾನ ಅಂತ ಕೊಡ್ತಾ ಇದ್ರು, ಎಲ್ಲ ಉಲ್ಟಾ ಆದ್ವು. ಮೊದಲಿನಿಂದ ಸ್ಟಾರ್ಟಿಂಗ್ ಇಂದ ಕಾಂಗ್ರೆಸ್ ಒಂದೇ ಹಿಡಿತ ಸಾಧಿಸಿ 3ಕ್ಕೂ 3 ಕೂಡ ಜಯ ಪಡೆದಿದ್ದಾರೆ. ನಾವು ಇಲ್ಲಿಂದ ಮುಳಬಾಗಲಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ MC ನೀಲಕಂಠೇಗೌಡ, ಮೊಹಮ್ಮದ್ ಅಮಾನುಲ್ಲಾ ಅವರ ನೇತೃತ್ವದಲ್ಲಿ ನಾವು ಕೂಡ ಅಲ್ಲಿ ಭೇಟಿ ನೀಡಿದ್ವು. ಮತ್ತೆ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ ಅವರು ಕೂಡ ಅವರು 2-3 ಸಲ ಕೂಡ ಅಲ್ಲಿ ಭೇಟಿ ನೀಡಿದ್ರು. ಒಳ್ಳೆ ವಾತಾವರಣ ಇದೆ ಅಂತ ಎಷ್ಟೇ ನಾವು ಹೇಳಿದ್ರು, JDS ಅವರು ಆವತ್ತೇ ಸಂಭ್ರಮಾಚರಣೆ ಮಾಡ್ಬಿಟ್ರು, ಪಟಾಕಿ ಹೊಡೆದು ಸಿಹಿ ಹಂಚಿ ಎಲ್ಲ ಮಾಡ್ಬಿಟ್ರು. ಆದ್ರೂ ನಮ್ಗೆ ತುಂಬಾನೇ ನಂಬಿಕೆ ಇತ್ತು ನಾವು ಗೆಲ್ತೀವಿ ಅಂತ. ಅದೇ ತರ ನಮ್ಮ ಗ್ಯಾರಂಟಿಗಳು ಏನ್ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟಿರೋ ಎಲ್ಲ ಮಹಿಳೆಯರು, ನಮ್ಮ ಯುವಕರು, ನಮ್ಮ ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ದೀನದಲಿತರು ಎಲ್ಲರೂ ಒಗ್ಗಟ್ಟಿಂದ ಈ ಕೆಲಸ ಮಾಡಿ 3ಕ್ಕೂ 3 ಜಯವನ್ನು ತಂದುಕೊಟ್ಟಿದ್ದಾರೆ. ಮುಂದಿನ ದಿಕ್ಸೂಚಿ 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಬಹುಮತದಿಂದ ವಾಪಸ್ ಬರ್ತದೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೊಂದು ಶುಭ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.